ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕ್ರ್ಯಾಶ್ ಕೋರ್ಸ್ ನಂಬರ್ 35. ಮೊದಲನೇ ಪ್ರಶ್ನೆ, ಒಳನಾಡು ಜಲಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ? ಇದರ ಉತ್ತರ ಲಿಮ್ನೋಲಾಜಿ. ಡಾರ್ಟ್ ಸಿಸ್ಟಮ್ ಅನ್ನು ಭಾರತದಲ್ಲಿ ಈ ಕೆಳಗಿನ ಯಾವುದನ್ನು ಅಳೆಯಲು ಬಳಸುತ್ತಾರೆ? ಇದರ ಉತ್ತರ ಸುನಾಮಿ. ಮುಂದಿನ ಪ್ರಶ್ನೆ, ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಈ ಖಂಡದಲ್ಲಿದೆ? ಇದರ ಉತ್ತರ ಆಸ್ಟ್ರೇಲಿಯಾ. ಲೇಕ್ ವಿಕ್ಟೋರಿಯಾ ಈ ಕೆಳಗಿನ ಯಾವ ಖಂಡದಲ್ಲಿದೆ? ಇದರ ಉತ್ತರ ಆಫ್ರಿಕಾ. ಭೂಮಿಯು ತನ್ನ ಅಕ್ಷದ ಸುತ್ತಲೂ ತೆಗೆದುಕೊಳ್ಳುವ ಅವಧಿ? ಇದರ ಉತ್ತರ ಆಪ್ಷನ್ 1 23 ಗಂಟೆ 56 ನಿಮಿಷ 4.09 ಸೆಕೆಂಡುಗಳು. ಮರಿಯಾನ ಕಂದರದ ಚಾಲೆಂಜರ್ ತಗ್ಗು ಯಾವ ಸಾಗರದಲ್ಲಿ ಕಂಡುಬರುತ್ತದೆ? ಮರಿಯಾನ ಕಂದರ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಮರಿಯಾನ ಟ್ರೆಂಚ್ ಅಂತ ಕರೀತಾರೆ. ಚಾಲೆಂಜರ್ ತಗ್ಗು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಚಾಲೆಂಜರ್ ಡೀಪ್ ಅಂತ ಕರೀತಾರೆ. ಡೀಪ್, DEEP. ಇದರ ಉತ್ತರ ಪೆಸಿಫಿಕ್ ಸಾಗರ. ಬಂಗಾಳದಲ್ಲಿ ಯಾರು ಖಾಯಂ ವಸಾಹತುವನ್ನು ಪರಿಚಯಿಸಿದರು? ಖಾಯಂ ವಸಾಹತು ಅಂದರೆ ಪರ್ಮನೆಂಟ್ ಸೆಟಲ್ಮೆಂಟ್. ಇದರ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್ 1793ರಲ್ಲಿ. ಎಲ್ಲಿ ಮೊದಲಿಗೆ ಜಾರಿಗೆ ತಂದ್ರೆ ಬೆಂಗಾಲ್, ಬಿಹಾರ್ ಮತ್ತು ಒರಿಸ್ಸಾದಲ್ಲಿ. ಸ್ನೇಹಿತರೆ, ಈ ಮುಂದಿನ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಒಂದೇ ಕಮೆಂಟ್ನಲ್ಲಿ ಉತ್ತರವನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಯಾರು ಟಾಪ್ 3 ಜನರು ಉತ್ತರವನ್ನು ಕರೆಕ್ಟಾಗಿ ನೀಡ್ತೀರಿ ಅವರದ್ದು ಸ್ಕ್ರೀನ್ಶಾಟನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾಗುವುದು. ಹ್ಯುಯೆನ್ ಸ್ಟ್ಯಾಂಗ್ ಯಾರ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದನು? ಇದರ ಉತ್ತರ ಮುಂದಿನ ಕಮೆಂಟಲ್ಲಿ ತಿಳಿಸಿ. ವಿಕ್ಟೋರಿಯಾ ಮೆಮೋರಿಯಲ್ ಎಲ್ಲಿದೆ? ಮತ್ತು ಸ್ವತಂತ್ರ ಭಾರತದ ರಾಷ್ಟ್ರೀಯ ಧ್ವಜವನ್ನು ಯಾರು ವಿನ್ಯಾಸಗೊಳಿಸಿದರು? ಈ 3 ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡಿ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ 3 ಪ್ರಶ್ನೆಗಳನ್ನು ನಿಮಗೆ ಉತ್ತರಿಸಲು ಅವಕಾಶ ಕೊಡಲಾಗಿತ್ತು. ಯಾವುದ್ಯಾವುದಂದರೆ ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವ ನದಿ ಯಾವುದು ಅಂತ ಕೇಳಲಾಗಿತ್ತು. ಇದರ ಉತ್ತರ ಆಪ್ಷನ್ ಡಿ ತುಂಗಭದ್ರಾ. ರೇಡಿಯೋ ತರಂಗಗಳನ್ನು ಪತ್ತೆ ಹಚ್ಚಿದ ಮೊದಲಿಗರಾರು? ಇದರ ಉತ್ತರ ಆಪ್ಷನ್ ಸಿ ಹೆನ್ರಿಕ್ ಹರ್ಡ್ಸ್. ಸ್ನೇಹಿತರೆ, ಎಲ್ಲರೂ ಆಲ್ಮೋಸ್ಟ್ 95% ಜನ ಮಾರ್ಕೋನಿ ಅಂತ ಹೇಳಿದ್ರಿ. ಮಾರ್ಕೋನಿ ಅನ್ನೋನು ಬರೀ ರೇಡಿಯೋನ ಕಂಡುಹಿಡಿದ. ನೀವೇನು FM ಅಂತ ಮ್ಯೂಸಿಕ್ ಕೇಳ್ತೀರ, ರೇಡಿಯೋನ ಕಂಡುಹಿಡಿದವನು. ರೇಡಿಯೋ ತರಂಗಗಳಂತ ಕೇಳಿರೋದು ರೇಡಿಯೋ ವೇವ್ಸ್ ಅನ್ನು ಕಂಡುಹಿಡಿದವರು ಹೆನ್ರಿಕ್ ಹರ್ಡ್ಸ್. ಕೆಳಗಿನವುಗಳಲ್ಲಿ ವೈರಸ್ನಿಂದ ಉಂಟಾಗುವ ರೋಗ ಯಾವುದಂತ ಕೇಳಲಾಗಿತ್ತು. ಇದರ ಉತ್ತರ ಆಪ್ಷನ್ 1 ಸಿಡುಬು ರೋಗ. ಸ್ನೇಹಿತರೆ, ಆ ವಿಡಿಯೋದಲ್ಲಿ ಕೇವಲ 4 ಜನರು ಮಾತ್ರ ಕರೆಕ್ಟಾಗಿ ಉತ್ತರವನ್ನು ಕೊಟ್ಟಿದ್ದಾರೆ 3 ಪ್ರಶ್ನೆಗಳಿಗೆ. ಯಾರ್ಯಾರಂದರೆ ಭರಮನಾಥ್ ಮಾಲಿ ಕೋಹಳ್ಳಿ ಅವರು, ರುದ್ರಗೌಡ್ ಪಾಟೀಲ್, ರಾಘು ನಾಯಕ್, ಕೃಷ್ಣಮೂರ್ತಿ. ಇವರು 4 ಜನ ಮಾತ್ರ 3 ಪ್ರಶ್ನೆಗಳಿಗೆ ಕರೆಕ್ಟಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಈ ಹೆಸರು ಈ ಥರ ಬರಬೇಕಂದ್ರೆ ಈ ವಿಡಿಯೋದಲ್ಲಿ ಕೇಳಾಗಿರ್ತಕ್ಕಂಥ 3 ಪ್ರಶ್ನೆಗಳಿಗೆ ಕರೆಕ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ಒಂದೇ ಕಮೆಂಟ್ನಲ್ಲಿ ಉತ್ತರವನ್ನು ನೀಟಾಗಿ ಕೊಡಿ. ಧನ್ಯವಾದ. ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.